Hello everyone, my name is Irfan. I am a maths lecturer. So today in this class, continuity and differentiability ಇಂದ 5 marks important question solve ಮಾಡೋಣ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಮಗೆ 4 marks ಮತ್ತೆ 3 marks ಮತ್ತೆ 2 marks important question solve ಮಾಡಿದೀವಿ. ಈಗ 5 marks important question solve ಮಾಡೋಣ. ಓಕೆ, ಇಲ್ಲಿ ನೋಡಿ ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಅದೇ ತರ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ MCQs ಮಾಡಿಸಿದ್ದೀನಿ. ಯಾಕಂದ್ರೆ ನಿಮ್ಗೆ ನೋಡಿ ಔಟ್ ಆಫ್ ಔಟ್ ಬರ್ಬೇಕಂದ್ರೆ MCQs ಅಲ್ಲಿ ಎಲ್ಲ ಥಿಯರಿ ಕ್ವಶನ್ಸ್ ಎಲ್ಲ ಮಾಡ್ಬಿಟ್ಟಿರ್ತೀರಾ. ಬಟ್ MCQs ಅಲ್ಲಿ ನಿಮಗೆ ಮಾರ್ಕ್ಸ್ ಹೋಗ್ತಿರ್ತವೆ. ಅದಕ್ಕೋಸ್ಕರ ನಾನು ಮಾಡಿದ್ದೀನಿ, ಗೌರ್ಮೆಂಟ್ ಅವರು ಒಂದು ಕ್ವಶನ್ ಬ್ಯಾಂಕ್ ರಿಲೀಸ್ ಮಾಡಿದ್ರು, ಹೌದಾ? ಆ ಕ್ವಶನ್ ಬ್ಯಾಂಕ್ ಇಂದ ಒಂದೊಂದು ಚಾಪ್ಟರ್ ಇಂದ ಒಂದು 60-70 ಕ್ವಶನ್ಸ್ ಇದು. ಅವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ದೀನಿ. ಸಾಲ್ವ್ ಮಾಡಿಸಿ ನಾನು ಏನ್ ಮಾಡಿದ್ದೀನಿ, ಚಾಪ್ಟರ್ ವೈಸ್ ಸಾಲ್ವ್ ಮಾಡಿಸಿ ಅದನ್ನೊಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಏನು ಅಂತೇಳಿ ಟಾರ್ಗೆಟ್ 80 ಔಟ್ ಆಫ್ 80 ಅಂತ, ಟಾರ್ಗೆಟ್ 80 ಔಟ್ ಆಫ್ 80 ಅಂತೇಳಿ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಅದು ನಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡ್ಕೊಂಡು ಕ್ವಶನ್ಸ್ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈಗ ಡೈರೆಕ್ಟ್ ಆಗಿ ಕ್ವಶನ್ಸ್ ಸಾಲ್ವ್ ಮಾಡೋಣ ನೋಡಿ. ಅಂಡ್ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ನಿಮಗೆ ವಿಡಿಯೋ ಭಾಳ ಸ್ಲೋ ಅನ್ಸಿದ್ರೆ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವ್ರು ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಅಂಡ್ ಕೆಲವೊಬ್ಬರಿಗೆ ನೋಡಿ ಈಗ ನೋಡಿ ಟೈಮ್ ವೇಸ್ಟ್ ಆಗುತ್ತೆ ಅಂದ್ರೆ, ಟೈಮ್ ಯಾವ ತರ ವೇಸ್ಟ್ ಆಗುತ್ತೆ ಅಂದ್ರೆ, ನಿಮ್ಗೆ 2x ಸ್ಪೀಡಲ್ಲಿ ನೋಡಿದರೆ ಟೈಮ್ ವೇಸ್ಟ್ ಆಗಲ್ಲ. ಓಕೆ, ಅಂಡ್ ಒನ್ ಮೋರ್ ಥಿಂಗು, ಓಕೆ, ನಿಮ್ಗೆ ಅರ್ಥ ಆಗ್ತಿದ್ರೆ 2x ಸ್ಪೀಡಲ್ಲಿ ನೋಡಿ, ಇಲ್ಲ ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ನಾರ್ಮಲ್ ಸ್ಪೀಡಲ್ಲಿ ನೋಡ್ಕೊಡಿ. ಅಂಡ್ ಇಲ್ಲೊಂದ್ರೆ ನಿಮ್ಗೆ ಇನ್ನೊಂದು ಈ ಕ್ವಶನ್ ನಂಬರ್ 1 ಬರ್ತಂದ್ರೆ ಸ್ಕಿಪ್ ಮಾಡ್ಬಿಡಿ, ಬೇರೆ ಕ್ವಶನ್ ಮಾಡಿ. ಓಕೆ, ಕ್ವಶನ್ ನಂಬರ್ 2 ಬರುತ್ತೆ, ಸ್ಕಿಪ್ ಮಾಡಿ, ಬೇರೆ ಕ್ವಶನ್ ಮಾಡಿ. ನೆಕ್ಸ್ಟ್ ಕ್ವಶನ್ ಯಾವ್ದು ಬರಲ್ಲ ಅವಷ್ಟೇ ನೋಡ್ಕೊಂತ ಹೋಗಿ. ಓಕೆ, ಸುಮ್ಮನೆ ಎಲ್ಲ ನೋಡ್ಕೊಂಡು ಕುಂತ್ರೆ ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಯಾವ್ದು ನಿಮ್ಗೆ ಪಕ್ಕಾ ಬರುತ್ತೆ ಅಂದ್ರೆ ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ. ಯಾವ್ದು ಬರಲ್ಲ ಅಂತಂದ್ರೆ ನೀವು ನೋಡ್ಕೊಂತ ಹೋಗಿ. ಅಂಡ್ ವಿಡಿಯೋ ಕ್ವಾಲಿಟಿ ಅಂತ ಬಂದಾಗ ನೀವು 360p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಸೊ ಚೆನ್ನಾಗಿ ಬರುತ್ತೆ. ಸೊ ಇನ್ನೂ ಚೆನ್ನಾಗಿ ಬರ್ಬೇಕಂದ್ರೆ 720p ಅಲ್ಲಿ ಇಟ್ಕೊಂಡು ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಬರುತ್ತೆ. ಬಿಕಾಸ್ ನಾವು ಲಕ್ಷಾಂಗಟ್ಲೆ ದುಡ್ಡು ಕೊಟ್ಟು ಕ್ಯಾಮ್ರಾ ತಗೊಳ್ತಿಲ್ಲ. ಓಕೆ, ಅಷ್ಟು ದುಡ್ಡು ಇಲ್ಲ ಸದ್ಯಕ್ಕೆ. ಮುಂದೆ ನೋಡೋಣಂತೆ ಫ್ಯೂಚರಲ್ಲಿ ಏನೋ ಸಣ್ಣ ಪುಟ್ಟ ಕ್ಯಾಮ್ರಾ ತೊಗೊಂಡು ಮಾಡ್ತಿದ್ದೀನಿ. ಬಟ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ನೀವು 360p ಅಲ್ಲಿ ನೋಡಿದ್ರೆ ಚೆನ್ನಾಗಿ ಬರುತ್ತೆ. ಓಕೆ, ನಾವು ಡೈರೆಕ್ಟ್ ಆಗಿ ಕ್ವಶನ್ಸ್ ಸಾಲ್ವ್ ಮಾಡಿ ನೋಡಿ. ಅಂಡ್ ವಿಡಿಯೋ ಕ್ಲಾಸಸ್ PDF ನೋಟ್ಸು ವಿಡಿಯೋ ಡಿಸ್ಕ್ರಿಪ್ಷನ್ ಇಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಕ್ವಶನ್ ನಂಬರ್ 1 ನೋಡಿ ಏನು ಕೊಡಿದ್ರೆ. ಓಕೆ, ಸೊ ಇದು ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದು ಆಲ್ಮೋಸ್ಟ್ ಇದೇ ಕ್ವಶನ್ ಕೇಳೋದು ನಿಮಗೆ. ಓಕೆ, ಅದಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ವಶನ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ನೀವು ಇದನ್ನ ಕ್ವಶನ್ ಸಾಲ್ವ್ ಮಾಡಿ ನೋಡಿ. ಕೊಟ್ಟಿರೋದು ಕ್ವಶನ್ ನಂಬರ್ ಕೊಡಿ. that is y that is equal to 3 cos of log x plus 4 sin of log x. ಸೊ ಕೊಟ್ಟಿರೋ ಕ್ವಶನ್ ಬರ್ಕೊಂಡು ಆಮೇಲೆ ಏನಂತ ಪ್ರೂವ್ ಮಾಡಬೇಕು, ಟು ಪ್ರೂವ್ ಇದು ದಟ್ ಈಸ್ ಏನು, x² y2 ಪ್ಲಸ್ xy1 ಓಕೆ ಪ್ಲಸ್ y ದಟ್ ಈಸ್ ಈಕ್ವಲ್ ಟು, ಇದು y2 ಅಂದ್ರೆ ಡಬಲ್ ಡಿಫರೆನ್ಷಿಯೇಷನ್, y1 ಅಂದ್ರೆ ಸಿಂಗಲ್ ಡಿಫರೆನ್ಷಿಯೇಷನ್, dy/dx, ಇದು d²y/dx² ಅಂತ ಅರ್ಥ. ಓಕೆ, ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ವಿ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ಅವಾಗ ಏನು ಬರುತ್ತೆ ನಮಗೆ, ದಟ್ ಈಸ್ dy/dx ದಟ್ ಈಸ್ ಈಕ್ವಲ್ ಟು ಡಿಫರೆನ್ಷಿಯೇಷನ್ ಆಫ್ 3 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಡಿಫರೆನ್ಷಿಯೇಷನ್ ಆಫ್ ಕಾಸ್ ಆಫ್ ಲಾಗ್ x ಬರುತ್ತೆ, ಡಿಫರೆನ್ಷಿಯೇಷನ್ ಆಫ್ ಕಾಸ್ ಆಫ್ ಲಾಗ್ x. ಓಕೆ, ಪ್ಲಸ್ ಅದೇ ತರ 4 ಹೊರಗೆ ಇಟ್ಕೊಳ್ಳಿ, 4 ಡಿಫರೆನ್ಷಿಯೇಷನ್ ಆಫ್ ಸೈನ್ ಆಫ್ ಲಾಗ್ x, ಓಕೆ, ಸೈನ್ ಆಫ್ ಲಾಗ್ x. ನಾವು ಯು ಜಸ್ಟ್ ಸಿ 3 ಹೆಂಗಿದ್ದಂಗೆ ಬರ್ಕೊಳ್ಳಿ. ಕಾಸ್ ಆಫ್ ಲಾಗ್ x ಅನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಸೈನ್ ಆಫ್ ಲಾಗ್ x. ಅದೇ ತರ ಪ್ಲಸ್ 4 ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಡಿಫರೆನ್ಷಿಯೇಟ್ ಇದಾಯ್ತಲ್ಲ, ಸಾರಿ ಇತ್ತಳ್ರಿ, ಕಾಸ್ ಆಫ್ ಲಾಗ್ x ಆಯ್ತಾ. ಆಮೇಲೆ ಏನ್ ಮಾಡ್ಬೇಕಂದ್ರೆ ಇದು ಕಾಸ್ ಆಫ್ ಲಾಗ್ x, ಆಮೇಲೆ ಈ ಲಾಗ್ x ನ ಡಿಫರೆನ್ಷಿಯೇಟ್ ಮಾಡ್ಬೇಕು. ಲಾಗ್ x ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, ದಟ್ ಈಸ್ ಏನ್ ಬರುತ್ತೆ, 1/x ಬರುತ್ತೆ. ನಮಗೆ ಕಾಸ್ ಆಫ್ ಲಾಗ್ x ಮೈನಸ್ ಸೈನ್ ಆಫ್ ಲಾಗ್ x ಬಂತು. ಆಮೇಲೆ ಲಾಗ್ x ನ ಡಿಫರೆನ್ಷಿಯೇಟ್ ಮಾಡಿದ್ರೆ 1/x ಬರುತ್ತೆ. ಇದು ಇಷ್ಟು ಬಂತು. ಓಕೆ, ನೆಕ್ಸ್ಟ್ ಅದೇ ತರ ಪ್ಲಸ್ 4 ಯು ರೈಟ್ ಆಸ್ ಇಟ್ ಈಸ್. ಸೈನ್ ಆಫ್ ಲಾಗ್ x ನ ಡಿಫರೆನ್ಷಿಯೇಟ್ ಮಾಡಿ, ಮಾಡಿದ್ರೆ ಕಾಸ್ ಆಫ್ ಲಾಗ್ x ಬರುತ್ತೆ. ಆಮೇಲೆ ಏನ್ ಮಾಡಿ, ಈ ಲಾಗ್ x ನ ಡಿಫರೆನ್ಷಿಯೇಟ್ ಮಾಡಿ, ಮಾಡಿದ್ರೆ ಏನ್ ಬರುತ್ತೆ, ದಟ್ ಈಸ್ 1/x ಬರುತ್ತೆ. ಓಕೆ, ನಾವು ಯು ಜಸ್ಟ್ ಅಬ್ಸರ್ವ್ ಹಿಯರ್, ಇದಕ್ಕೆ ನ್ಯೂಮರೇಟರ್ ಸೇಮ್ ಇದೆ. ಓಕೆ, ನ್ಯೂಮರೇಟರ್ ಸೇಮ್ ಇದ್ದಾಗ ನಮಗೆ ಡಿನಾಮಿನೇಟರ್ ಸೇಮ್ ಇದೆ ನಮಗೆ. ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ ಆಡ್ ಮಾಡ್ಕೊಳ್ಳಿ. ಓಕೆ, ಇದೇನಾಗುತ್ತೆ, ದಿಸ್ ಇಸ್ -3 ಸೈನ್ ಆಫ್ ಲಾಗ್ x ಆಗುತ್ತೆ. ಓಕೆ, ನೆಕ್ಸ್ಟ್ ಅದೇ ತರ ಪ್ಲಸ್ 4 ಕಾಸ್ ಆಫ್ ಲಾಗ್ x ಬರುತ್ತೆ, ಹೌದಾ. ನೆಕ್ಸ್ಟ್ ಇದು dy/dx ಯಾಕೆಂದ್ರೆ y1 ಅಂತ ಬರೀಬಹುದು. ವೈ ಬಿಕಾಸ್ ಇಲ್ಲಿ dy/dx ಯಾಕೆಂದ್ರೆ y1 ಅಂತ ಕೊಟ್ಟಿದ್ರೆ y1 ಅಂತ ಬರುತ್ತೆ. ಇದು y1 ಇಲ್ಲಿ ಮಲ್ಟಿಪ್ಲೈ ಮಾಡಿ, ಮಲ್ಟಿಪ್ಲೈ ಮಾಡಿದ್ರೆ x ಗೆ y1 ನ ಮಲ್ಟಿಪ್ಲೈ ಮಾಡಿ, ಅವಾಗ ಏನಾಗುತ್ತೆ, y1 into x that is equal to -3 sin of log x,
ಪ್ಲಸ್ 4 ಕಾಸ್ ಆಫ್ ಲಾಗ್ ಎಕ್ಸ್. ಹೌದಾ? ಸೊ ಇದನ್ನು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಓಕೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಅವಾಗ ಏನು ಬರುತ್ತೆ? ಡಿಫ್ರೆನ್ಷಿಯೇಷನ್ ಆಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಆಫ್ ಡಿ y1 x ಡಿಫ್ರೆನ್ಷಿಯೇಷನ್ ಆಫ್ y1 x ದಟ್ ಈಸ್ ಈಕ್ವಲ್ ಟು -3 ಕಾನ್ಸ್ಟೆಂಟ್ ಹಂಗೆ ಹೊರಟು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಓಕೆ ಪ್ಲಸ್ 4 ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಅದೇ ತರ ಡಿಫ್ರೆನ್ಷಿಯೇಷನ್ ಆಫ್ ಏನು ಬರುತ್ತೆ? ಕಾಸ್ ಆಫ್ ಲಾಗ್ ಎಕ್ಸ್ ಬರುತ್ತೆ. ಓಕೆ ನೆಕ್ಸ್ಟ್ ನೋಡಿ. ಸೊ ಇದು ನೋಡಿ, ಇದು ಯಾವ ಫಾರ್ಮೆಟ್ ಇದೆ? u ಇಂಟು v ಫಾರ್ಮೆಟ್ ಇದೆ. ಇದು ಯಾವ ಫಾರ್ಮೆಟ್ ಇದೆ? u ಇಂಟು v. ಯು ನೋ ದಟ್ u ಇಂಟು v ಡಿಫ್ರೆನ್ಷಿಯೇಷನ್ ಆಫ್ u ಇಂಟು v ದಟ್ ಈಸ್ ಈಕ್ವಲ್ ಟು ಏನೋ ನಮಗೆ u ಡ್ಯಾಶ್ ಇಂಟು v ಓಕೆ ಪ್ಲಸ್ ಅದೇ ತರ v ಡ್ಯಾಶ್ ಇಂಟು u. ಹೌದಾ? ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಇದನ್ನ y ಡ್ಯಾಶ್ ಫಸ್ಟ್ y1 ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೊ ದಟ್ ಈಸ್ y ಡ್ಯಾಶ್ ಆಗುತ್ತೆ, y1 ಡ್ಯಾಶ್ ಆಗುತ್ತೆ. ಅದು y1 ಡ್ಯಾಶ್ ಯಾಕಂದ್ರೆ y ಡಬಲ್ ಡ್ಯಾಶ್ ಆಗುತ್ತೆ. y ಡಬಲ್ ಡ್ಯಾಶ್ ಯಾಕಂದ್ರೆ y2 ಅಂತ ಬರೀಬೋದು. x ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಅದೇ ತರ ಓಕೆ ಅದೇ ತರ x ನ ಡಿಫ್ರೆನ್ಶಿಯೇಟ್ ಮಾಡಿ. x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? 1 ಆಗುತ್ತೆ ಇಂಟು y1 ಐ ವಿಲ್ ರೈಟ್ ಆಸ್ ಇಟ್ ಈಸ್. y1 ಅಂಗಂಗೆ ತಂಗಿ. ನೆಕ್ಸ್ಟ್ ದಿಸ್ -3 ಐ ವಿಲ್ ರೈಟ್ ಆಸ್ ಇಟ್ ಈಸ್. ಇದು ಸೈನ್ ಆಫ್ ಲಾಗ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡೋಣ. ಓಕೆ ಸೈನ್ ಆಫ್ ಲಾಗ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? ಓಕೆ ನಮಗೆ ಕಾಸ್ ಆಫ್ ಲಾಗ್ ಎಕ್ಸ್ ಬರುತ್ತೆ. ಕಾಸ್ ಆಫ್ ಲಾಗ್ ಎಕ್ಸ್ ಆಮೇಲೆ ಮತ್ತೆ ಲಾಗ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಅಂತ 1/x ಬರುತ್ತೆ. 1/x ಬರುತ್ತೆ. ನೆಕ್ಸ್ಟ್ ಪ್ಲಸ್ 4 ಟೈಮ್ಸ್ 4 ಯು ರೈಟ್ ಆಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಆಫ್ ಲಾಗ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಬರುತ್ತೆ. ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಓಕೆ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಅಲ್ಲ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಬರುತ್ತೆ. ಅದು ಬರ್ಕೊಳ್ಳಿ. ನೆಕ್ಸ್ಟ್ ಲಾಗ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ದಟ್ ಈಸ್ 1/x ಬರುತ್ತೆ. 1/x ಬರ್ಕೊಳ್ಳಿ. 1/x. ನೆಕ್ಸ್ಟ್ ಇದು ನೋಡಿ, ಇದು ನಾನು ಸ್ವಲ್ಪ ಮೇಲೆ ತೊಗೊಂಡೋಗಿ ಬರ್ಕೊತೀನಿ. ಓಕೆ ನೆಕ್ಸ್ಟ್ ಸೊ ದಿಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ದಿಸ್ ಐ ಕ್ಯಾನ್ ರೈಟ್ ಆಸ್ y2x ಪ್ಲಸ್ y1 ದಟ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಡಿನಾಮಿನೇಟರ್ ಸೇಮ್ ಆಯ್ತದ. ಡಿನಾಮಿನೇಟರ್ ಸೇಮ್ ಇದ್ರೆ ನಾವು ನ್ಯೂಮರೇಟರ್ ಆಡ್ ಮಾಡ್ಕೊಳ್ಳಿ. ದಟ್ ಈಸ್ x ಯು ರೈಟ್ ಆಸ್ ಇಟ್ ಈಸ್. ನಮ್ಗೇನಿದೆ? ದಿಸ್ ಇಸ್ -3 ಕಾಸ್ ಆಫ್ ಲಾಗ್ ಎಕ್ಸ್ ಓಕೆ ಪ್ಲಸ್ ಇಂಟು ಮೈನಸ್ ದಟ್ ಈಸ್ -4 ಸೈನ್ ಆಫ್ ಲಾಗ್ ಎಕ್ಸ್ -4 ಸೈನ್ ಆಫ್ ಲಾಗ್ ಎಕ್ಸ್. ಇದು x ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿ. x ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಗುತ್ತೆ y2 ಇಂಟು x ಪ್ಲಸ್ y1 ಇದನ್ನ x ಇಲ್ಲಿ ಮಲ್ಟಿಪ್ಲೈ ಮಾಡಿ. ಸೊ ದಟ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ, ಇವಾಟ್ರಲ್ಲಿ ಏನು ಕಾಮನ್ ಇದೆ? ನ್ಯೂಮರೇಟರ್ಲಿ ಮೈನಸ್ ಕಾಮನ್ ಇದೆ. ಮೈನಸ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ ನಮಗೆ? 3 ಕಾಸ್ ಆಫ್ ಲಾಗ್ ಎಕ್ಸ್ ಇದು ಮೈನಸ್ ನ ಕಾಮನ್ ತೊಗೊಂಡ್ರೆ ಪ್ಲಸ್ ಆಗುತ್ತೆ. ಇದು ಅದೇ ತರ 4 ಸೈನ್ ಆಫ್ ಲಾಗ್ ಎಕ್ಸ್ ಓಕೆ ಇಷ್ಟು ಬಂತು. ಓಕೆ ನಾವು ಇದು x ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ? y2 x² ಪ್ಲಸ್ y1 x ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಇದು ನೋಡಿ, ಇದನ್ನ ಏನಂತ ಬರಿಬೋದು? ಸೊ ದಿಸ್ ಸೆಕೆಂಡ್ ಇಟ್ ಆಸ್ y ಅಂತ ಬರಿಬೋದು. ಇಲ್ಲಿ ನೋಡಿ y ಬಿಕಾಸ್ ಇಲ್ಲಿ ನೋಡಿ ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು 3 ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್ ಆಫ್ ಲಾಗ್ ಎಕ್ಸ್. ಹೌದಾ? ಅದೇ ಬರಿ 3 ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್. ದಿಸ್ ಸೆಕೆಂಡ್ ಇಟ್ ಆಸ್ y ಅಂತ ಬರೆಯೋದು. ಈ -y ನ ಈ ಕಡೆ ತಮ್ಮನಿ. -y ನ ಈ ಕಡೆ ತಂದ್ರೆ ಏನಾಗುತ್ತೆ? ದಟ್ ಈಸ್ y2 x² ಪ್ಲಸ್ y1 x ಮೈನಸ್ ಹಾಕಿದ್ರೆ ಪ್ಲಸ್ y ಆಗುತ್ತೆ. ಪ್ಲಸ್ y ದಟ್ ಈಸ್ ಈಕ್ವಲ್ ಟು 0. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಬರುತ್ತೆ. ಬೇಕಾದ್ರೆ ಸ್ಟಾರ್ಟಿಂಗ್ ಇಂದ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇದನ್ನ ಡೈರೆಕ್ಟ್ ಮಾಡ್ಬೋದು. ನಾನು ಪ್ರತಿಯೊಂದು ಸ್ಟೆಪ್ ಅರ್ಥ ಮಾಡಿಸ್ಕೊಳ್ಳೋಕ್ಕೋಸ್ಕರ ಪ್ರತಿಯೊಂದು ಸ್ಟೆಪ್ ಬರ್ತಿದ್ದೀನಿ. ಓಕೆ ನೀವು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರತಿಯೊಂದು ಸ್ಟೆಪ್ ಹೊಡಿರಿ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊಳ್ಳೆ ಜಗ್ಗಿದಾವೆ, ಸೊಳ್ಳೆನೂ ಕಡಿತವೆ. ಏನು ಮಾಡ್ಬೇಕು ಮತ್ತೆ? ಕಷ್ಟಪಟ್ಟು ಏನೋ ಒಂದು ಮಾಡ್ಬೇಕು. ಓಕೆ ಸೊ ನೆಕ್ಸ್ಟ್ ಕ್ವಶನ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇದನ್ನು ಸ್ವಲ್ಪ ಓಕೆ ಇದನ್ನ ಸಾಲ್ವ್ ಮಾಡೋಣ ನೋಡಿ. ಓಕೆ ಸೊ ಇದನ್ನ ಏನು ಮಾಡೋಣ? ಸೊ ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು ಕೊಡಿದ್ರೆ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 0 ಬರುತ್ತೆ ಅಂತೇಳಿ ಪ್ರೂವ್ ಮಾಡೋದು. ಸೊ ಕೊಟ್ಟಿರೋದು ಬರ್ಕೊಳ್ಳಿ. ಫಸ್ಟ್ y ದಟ್ ಈಸ್ ಈಕ್ವಲ್ ಟು 3e⁻²x ಓಕೆ ಪ್ಲಸ್ 2e⁻3x ಓಕೆ ದಟ್ ಈಸ್ ಈಕ್ವಲ್ ಇದನ್ನು ಪ್ರೂವ್ ಮಾಡೋಕೆ ಏನು? ದಟ್ ಈಸ್ d² y ಡಿವೈಡೆಡ್ ಬೈ dx² ಮೈನಸ್ 5 ಟೈಮ್ಸ್ ಆಫ್ dy/dx ಪ್ಲಸ್ 6y ದಟ್ ಈಸ್ ಈಕ್ವಲ್ ಟು 0. ಓಕೆ ಸೊ y ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಓಕೆ ಸೊ y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ dy/dx ಆಗುತ್ತೆ. dy/dx ಬರ್ಕೊಳ್ಳಿ. ನೆಕ್ಸ್ಟ್ 3 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. 3 ಅನ್ನೋದು ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ ಆಫ್ e⁻²x ಮಾಡಿ. ಓಕೆ ಪ್ಲಸ್ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಅದೇ ತರ ಡಿಫ್ರೆನ್ಷಿಯೇಷನ್ ಆಫ್
e to the power 3x. Okay, now you just see this 3 you write as it is. E to the power 2x and differentiate ಮಾಡಿದ್ರೆ e to the power 2x ಬರುತ್ತೆ, 2x ಬರ್ಕೊಳ್ಳಿ. ಆಮೇಲೆ 2x ನ ಡಿಫರೆನ್ಷಿಯೇಟ್ ಮಾಡಿ, 2x ನ ಡಿಫರೆನ್ಷಿಯೇಟ್ ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಅದೇ ತರ 2 you write as it is. e to the power 3x ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, e to the power 3x ಬರುತ್ತೆ, 3x ಬರುತ್ತೆ. ಆಮೇಲೆ 3x ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, 3 ಬರುತ್ತೆ, 3 ಬರುತ್ತೆ. Okay, which means dy by dx that is equal to ಎಷ್ಟು ಮಾಡ್ತಾರೆ, dy by dx that is equal to 6 e to the power 2x. Okay, plus 6 e to the power 3x. ಇಷ್ಟು ಬಂತು ಹೌದಾ? ಓಕೆ, ನಾವು dy by dx ಅಷ್ಟೇ ಅಲ್ಲ, d square divided by dx square ಕಂಡುಹಿಡಿಯಬೇಕು ಹೌದಾ ನಾವು. ಓಕೆ, ಇನ್ ನಾಟ್ ಟು ಫೈಂಡ್ d square ಅದನ್ನು ಡಿಫರೆನ್ಶಿಯೇಟ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು x, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ ಅಗೇನ್. ಅವಾಗ ಏನು ಬರುತ್ತೆ ನಮಗೆ ಇದು, ದಿಸ್ d ಸ್ಕ್ವೇರ್, ಸೆಕೆಂಡ್ ವರ್ಕ್ ಆಗ್ತಿದೆ. So d square y divided by dx square. Okay, so that is equal to 6 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, 6 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಡಿಫರೆನ್ಸಿಯೇಷನ್ ಆಫ್ e to the power 2x ಮತ್ತೆ. ಓಕೆ, ಪ್ಲಸ್ 6 ಅನ್ನೋದು ಹೊರಗೆ ಬರ್ಕೊಳ್ಳಿ, ನೆಕ್ಸ್ಟ್ ಡಿಫರೆನ್ಸಿಯೇಷನ್ ಆಫ್ e to the power 3x. ಓಕೆ, ನಾವು ದಟ್ ಈಸ್ 6 you write as it is. e to the power 2x ಅನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ e to the power 2x ಬರುತ್ತೆ. ಆಮೇಲೆ 2x ಅನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, 2 ಬರುತ್ತೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ 6 also you write as it is. e to the power 3x ಅನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ e to the power 3x ಬರುತ್ತೆ, 3x ಬರ್ಕೊಳ್ಳಿ. 3x ಅನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ 3 ಬರುತ್ತೆ, 3 ಬರ್ಕೊಳ್ಳಿ. ನೆಕ್ಸ್ಟ್ ಸೊ ಇದು ನೋಡಿ ನಮ್ಗೆ ಏನು ಬರುತ್ತೆ, 6 2 ಜಾ 12 ಆಗುತ್ತೆ, 12 e to the power 2x. ಓಕೆ, ಪ್ಲಸ್ 6 3 ಜಾ 18 ಆಗುತ್ತೆ, 18 e to the power 3x. ಸೊ ವಿಚ್ ಮೀನ್ಸ್ d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಅಂದ್ರೆ ಇಷ್ಟು ಬಂತು. ಅದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ, ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಏನು ಬರುತ್ತೆ ನಮಗೆ, ದಟ್ ಈಸ್ d ಸ್ಕ್ವೇರ್ ಅಂದ್ರೆ that is 12 e to the power 2x. Okay, plus 18 e to the power 3x ಹೌದಾ. ನೆಕ್ಸ್ಟ್ ಮೈನಸ್ 5 ಟೈಮ್ಸ್ ಆಫ್ dy by dx ಏನಂತ ಅದು ಬರ್ಕೊಳ್ಳಿ. dy by dx ಏನು ಬಂದಿದೆ ನಮಗೆ, ಇಷ್ಟು ಇಲ್ಲಿದೆ ನೋಡಿ, that is 6 e to the power 2x, 6 e to the power 2x plus 6 e to the power 3x. Okay, plus 6 ಟೈಮ್ಸ್ ಆಫ್ y ಪ್ಲಸ್ ಅಲ್ಲಿ ಇದು ಬರ್ಕೊಳ್ಳಿ, ದಟ್ ಏನಿದೆ y ಟೈಮ್ಸ್ y ಪ್ಲಸ್ ಅಲ್ಲಿ 3 e to the power 2x plus 2 e to the power 3x that is equal to 0. ಇದನ್ನು ಪ್ರೂವ್ ಮಾಡೋಣ ನಾವು. ದಿಸ್ ಹೆಂಗಿದ್ದಂಗೆ ಹೊರಗಡೆ 12 e to the power 2x you write as it is, plus 18 e to the power 3x you write as. ಈ ಮೈನಸ್ 5 ಇಂದ ಮಲ್ಟಿಪ್ಲೈ ಮಾಡಿ, ಹಾಗಂತ ಮೈನಸ್ 30 e to the power 2x ಮೈನಸ್ 30 e to the power 3x. ನೆಕ್ಸ್ಟ್ ಅದೇ 6 ಇಂದ ಮಲ್ಟಿಪ್ಲೈ ಪ್ಲಸ್ 18 e to the power 2x. ಓಕೆ, 12 e to the power 3x. Okay, now this 12 plus 18 ಅಂದ್ರೆ ಎಷ್ಟಾಗುತ್ತೆ ನಮಗೆ, 30 e to the power 2x. Okay, next ಅದೇ ತರ 18 3 to the power 3x, 12 e to the power, that is also 30 e to the power 3x ಆಗುತ್ತೆ. ಇದು ಆಲ್ರೆಡಿ ಇದೆ, ಮೈನಸ್ 30 e to the power 2x, 30 e to the power 2x. ಓಕೆ, ಅದೇ ತರ ಮೈನಸ್ 30 e to the power 3x that is equal to 0. ಓಕೆ, ಇದನ್ನ ಕ್ಯಾನ್ಸಲ್ ಮಾಡಿಬಿಡಿ, ಇದನ್ನ ಕ್ಯಾನ್ಸಲ್ ಮಾಡಿ ವಾಪಸ್ ಏನು ಬರುತ್ತೆ, 0 ಬರುತ್ತೆ. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಈ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ, ಏನು ಕೊಟ್ಟಿದ್ರೆ. ಓಕೆ, ನಾವು y ದಟ್ ಈಸ್ ಈಕ್ವಲ್ ಟು tan inverse of x ಹೋಲ್ ಸ್ಕ್ವೇರ್ ಅಂದ್ರೆ ಇದಕ್ಕೆ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ನಾವು ಕೊಟ್ಟಿರೋದು ಬರ್ಕೊಳ್ಳಿ. ಸೊ ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು tan inverse of x ಹೋಲ್ ಸ್ಕ್ವೇರ್. ಓಕೆ, ಸೊ ಏನೇನು ಟು ಪ್ರೂವ್ ಅದನ್ನು ಬರ್ಕೊಳ್ಳಿ. ಟು ಪ್ರೂವ್ x ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ y2, ಇದು ಡಬಲ್ ಡಿಫರೆನ್ಸಿಯೇಷನ್ y2 ಅಂದ್ರೆ ದಟ್ ಈಸ್ ಪ್ಲಸ್ 2x ಟೈಮ್ಸ್ ಆಫ್ x ಸ್ಕ್ವೇರ್ ಪ್ಲಸ್ 1 y1 ದಟ್ ಈಸ್ ಈಕ್ವಲ್ ಟು 2. ಇಷ್ಟು ಇದನ್ನು ಪ್ರೂವ್ ಮಾಡೋದು. ಓಕೆ, ಫಸ್ಟ್ ಇದನ್ನು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು. ಅವಾಗ ಏನು ಬರುತ್ತೆ ನಮಗೆ, ದಟ್ ಈಸ್ dy divided by dx ದಟ್ ಈಸ್ ಈಕ್ವಲ್ ಟು, ಸೊ tan inverse ಆಫ್ ಎಕ್ಸ್ ಸ್ಕ್ವೇರ್ ಅನ್ನು ಡಿಫರೆನ್ಶಿಯೇಟ್ ಮಾಡಿ ಅದನ್ನು ಬರ್ಕೊಳ್ಳಿ. ಅದನ್ನೇ ಡಿಫರೆನ್ಷಿಯೇಷನ್ ಆಫ್ tan inverse ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಓಕೆ, ಸೊ ದಟ್ ಈಸ್ dy by dx ಸೆಕೆಂಡ್ ಇಟ್ ಆಸ್ y1 ಅಂತ ಬರೀಬೋದು. ನಾನು y1 ಅಂತ ಬರ್ತೀನಿ. y1 tan inverse ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಅನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ 2 tan inverse ಆಫ್ ಎಕ್ಸ್ ಬರುತ್ತೆ. ಆಮೇಲೆ ಇಂಟು tan inverse ಆಫ್ ಎಕ್ಸ್ ಅನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರ್ತದೆ, ದಟ್ ಈಸ್ 1 divided by 1 plus x ಸ್ಕ್ವೇರ್ ಆಗುತ್ತೆ. ಇದು ನೋಡಿ 1 divided by 1 plus ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, 1 plus x ಸ್ಕ್ವೇರ್ ನ ಇದಕ್ಕೆ ಇದು ಮಲ್ಟಿಪ್ಲೈ ಮಾಡಿ ಅವಾಗ ಏನು ಬರುತ್ತೆ, y1 into 1 plus x ಸ್ಕ್ವೇರ್ ಬರುತ್ತೆ. ದಟ್ ಈಸ್ ಈಕ್ವಲ್ ಟು 2 tan inverse ಆಫ್ ಎಕ್ಸ್.
Okay, now again this you differentiate with respect to x. Again differentiate with respect to x. ಹೌದಾ? ಇನ್ನು differentiate with respect to x ಅಂದ್ರೆ differentiation of y1 1 plus x square that is equal to differentiation of 2 ಅನ್ನೋದು ಕಾನ್ಸ್ಟೆಂಟ್ ಹಂಗೆ ಬರ್ಕೊಳ್ಳಿ differentiation of tan inverse of x. ಓಕೆ ನಾವು ಇದು ನೋಡಿ ಇದನ್ನ ಒಂದೊಂದೇ ಒಂದು ಸಪರೇಟ್ ಡಿಫ್ರೆನ್ಷಿಯೇಟ್ ಮಾಡುತ್ತೆ. ಫಸ್ಟ್ y1 ಡಿಫ್ರೆನ್ಷಿಯೇಟ್ ಮಾಡಿ y ಬಿಕಾಸ್ ಇದು ಯಾವ ಫಾರ್ಮೆಟ್ ಇದೆ u ಇಂಟು v ಫಾರ್ಮೆಟ್ ಇದೆ. ಹೌದಾ? ಸೊ ಯು ನೋ ದ ಡಿಫರೆನ್ಷಿಯೇಷನ್ ಆಫ್ u ಇಂಟು v ಹೋಲ್ ಡ್ಯಾಶ್ ದಟ್ ಇಸ್ ಈಕ್ವಲ್ ಟು ಏನು u ಡ್ಯಾಶ್ ಇಂಟು v ಓಕೆ ಪ್ಲಸ್ v ಡ್ಯಾಶ್ ಇಂಟು u. ಓಕೆ ಈ ಫಾರ್ಮೆಟ್ ಇದೆ. ಸೊ y1 ಡಿಫರೆನ್ಷಿಯೇಟ್ ಮಾಡಿದ್ರೆ ಡಿಫರೆನ್ಷಿಯೇಷನ್ ಆಫ್ y1 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಪ್ಲಸ್ ಅದೇ ತರ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿಫರೆನ್ಷಿಯೇಟ್ ಮಾಡಿ ಡಿಫರೆನ್ಷಿಯೇಷನ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ y1 you write as it is that is equal to 2 you write as it is tan inverse of x ನ ಡಿಫರೆನ್ಷಿಯೇಟ್ ಮಾಡಿದ್ರೆ 1 plus x square ಆಗುತ್ತೆ 1 plus x square ಬರುತ್ತೆ. ನೆಕ್ಸ್ಟ್ y1 ನೀವು ಡಿಫರೆನ್ಷಿಯೇಟ್ ಮಾಡಿದ್ರೆ y2 ಬರುತ್ತೆ y2 ಬರ್ಕೊಳ್ಳಿ. ನೆಕ್ಸ್ಟ್ 1 plus x square you write as it is. ನೆಕ್ಸ್ಟ್ ಡಿಫರೆನ್ಷಿಯೇಷನ್ ಆಫ್ 1 plus x square ಅಂದ್ರೆ 1 ನ ಡಿಫರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ. x square ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ 2x ಬರುತ್ತೆ 2x ಬರ್ಕೊಳ್ಳಿ into y1 you write as it is that is equal to 2 divided by 1 plus x square. ಈ 1 plus x square ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಮುಗೀತು. 1 plus x square ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ that is y2 times of 1 plus x square whole square ಆಗುತ್ತೆ ಪ್ಲಸ್ 2x into 1 plus x square into y1 that is equal to 2. ಮುಗೀತು ನೋಡಿ. ಇಷ್ಟಲ್ಲ, ಇಷ್ಟು ಪ್ರೂವ್ ಮಾಡುವಂಥದ್ದು ಎಷ್ಟು ಬಂತು ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡಿ. ಈಗ ವಿಡಿಯೋ ಪಾಸ್ ಮಾಡಿ, ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇದೊಂದು ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಸೊ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ ಫಸ್ಟ್ನೇ ಕ್ವಶನ್ ಐತಲ್ಲ ಅದು ಇಂಪಾರ್ಟೆಂಟ್. ಫೋರ್ತ್ ಕ್ವಶನ್, ಫಸ್ಟ್ನೇ ಕ್ವಶನ್ ಯಾವ್ದು ಇದು? ಹೌದಾ, ಇದು ಈ ಕ್ವಶನ್ ಬಹಳ ಇಂಪಾರ್ಟೆಂಟ್. ಈ ಕ್ವಶನ್ ಮತ್ತೆ ನಿಮಗೆ ಈ ಫೋರ್ತ್ ಕ್ವಶನ್ ಬಹಳ ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಫಸ್ಟ್ ಈಗ ನೋಡಿ, ಈ ತರದ ಕ್ವಶನ್ ಆಲ್ರೆಡಿ ಒಂದು ಮಾಡಿದ್ವಿ, ಬಟ್ ಇನ್ನೊಂದ್ಸಲ ಮಾಡೋಣ ಇದನ್ನ. ಸೊ ನಾವು ಏನ್ ಕೊಟ್ಟಿದ್ದಾರೆ? ಸೊ ನಮಗೆ y that is equal to so y that is equal to a to the power y that is equal to ಕೊಟ್ಟಿರೋದು ಬರ್ಕೊಳ್ಳಿ. y that is equal to a e to the power mx plus b e to the power nx. ಇಷ್ಟು ಕೊಟ್ಟಿದ್ರ? ಓಕೆ, ಇಷ್ಟು ಕೊಟ್ಟಿದ್ರ ಅಂದ್ಮೇಲೆ ಇದನ್ನೇನು ಪ್ರೂವ್ ಮಾಡೋಕೆ ದಟ್ ಈಸ್ ದೇರ್ ನಮಗೆ d square y divided by dx square plus m plus n into dy by dx. ಸಾರಿ, ಇದು ಮೈನಸ್ ನೋಡ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಇಲ್ಲಾಂದ್ರೆ ಎರೇಸ್ ಮಾಡ್ಬಿಡು ಅಂತೇಳಿ. Okay, minus dy by dx plus mn into y that is equal to 0 ಅಂತ ಪ್ರೂವ್ ಮಾಡೋಣ. ಓಕೆ, ನೆಕ್ಸ್ಟ್ ನೋಡಿ, ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವಾಗ ಏನು ಬರುತ್ತೆ ನಮಗೆ? ದಟ್ ಈಸ್ dy by dx that is equal to ಏನದು ಕಾನ್ಸ್ಟೆಂಟ್ ಹಂಗಿದ್ದಂಗೆ ಬರ್ಕೊಳ್ಳಿ e to the power mx. ಡಿಫರೆನ್ಷಿಯೇಷನ್ ಆಫ್ e to the power mx. ನೆಕ್ಸ್ಟ್ ಅಲ್ಲಿ ಅದೇ ತರ ಪ್ಲಸ್ b ಅನ್ನೋದು ಕಾನ್ಸ್ಟೆಂಟ್ ಹಂಗಿದ್ದಂಗೆ ಬರ್ಕೊಳ್ಳಿ ಡಿಫರೆನ್ಷಿಯೇಷನ್ ಆಫ್ e to the power nx. Okay, this a you write as it is. a ಹಂಗೆ ಬರ್ಕೊಳ್ಳಿ. e to the power mx ನ ಡಿಫರೆನ್ಷಿಯೇಟ್ ಮಾಡಿದ್ರೆ e to the power mx ಬರುತ್ತೆ. e to the power mx ಬರ್ಕೊಳ್ಳಿ. ನೆಕ್ಸ್ಟ್ mx ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ? m ಬರುತ್ತೆ. ನೆಕ್ಸ್ಟ್ ಪ್ಲಸ್ ಅದೇ ತರ b you write as it is. e to the power nx ನ ಡಿಫರೆನ್ಷಿಯೇಟ್ ಮಾಡಿದ್ರೆ e to the power nx ಅಷ್ಟೇ ಬರುತ್ತೆ. e to the power nx ಬರುತ್ತೆ. ಆಮೇಲೆ nx ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ? n ಬರುತ್ತೆ. ಓಕೆ, now that is dy by dx that is equal to dy by dx that is equal to ಏನು ಬರುತ್ತೆ ನಮಗೆ? that is am e to the power mx plus bn e to the power nx. ಇಷ್ಟು ಬಂತು. ಓಕೆ, ಅದೇ ತರ ನಮಗೆ d square divided by dx square ಕಂಡು. ಸೊ again differentiate with respect to x. ಓಕೆ, ಸೊ differentiate with respect to x ಅಂದ್ರೆ ಅವಾಗ ಏನು ಬರುತ್ತೆ? d square y divided by dx square that is equal to d square y divided by dx square. ಓಕೆ, am ಅನ್ನೋದು ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ e to the y because am ಅನ್ನೋದು ಕಾನ್ಸ್ಟೆಂಟ್, e to the differentiation of e to the power mx. ಓಕೆ, ಪ್ಲಸ್ bn you write as it is. bn ಹಂಗೆ ಬರ್ಕೊಳ್ಳಿ. ಅದೇ ತರ ಡಿಫರೆನ್ಷಿಯೇಷನ್ ಆಫ್ e to the power nx. ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, ಸೊ ದಟ್ ಈಸ್ ನಮ್ಗೆ ಏನಾಗುತ್ತೆ? ಸೊ ದಟ್ ಈಸ್ d square y divided by dx square ಹಂಗೆ ಬರ್ಕೊಳ್ಳಿ. d square y divided by dx square. ಸೊ ದಟ್ ಈಸ್ am also you write as it is. e to the power mx ನ ಡಿಫರೆನ್ಷಿಯೇಟ್ ಮಾಡಿದ್ರೆ e to the power mx ಬರುತ್ತೆ. ಆಮೇಲೆ mx ನ ಡಿಫರೆನ್ಷಿಯೇಟ್ ಮಾಡಿದ್ರೆ m ಬರುತ್ತೆ. ನೆಕ್ಸ್ಟ್ ಪ್ಲಸ್ bn you write as it is. bn e to the power nx ನ ಡಿಫರೆನ್ಷಿಯೇಟ್ ಮಾಡಿದ್ರೆ e to the power nx ಬರುತ್ತೆ. ಆಮೇಲೆ nx ನ ಡಿಫರೆನ್ಷಿಯೇಟ್ ಮಾಡಿದ್ರೆ n ಬರುತ್ತೆ. ಬರ್ಕೊಳ್ಳಿ. ಓಕೆ, ವೈ ಬಿಕಾಸ್ ನಿಮ್ಗೆ ಗೊತ್ತಿದೆ
ಸೊ ನಮಗೆ ಡಿಫರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಡಬ್ಬಿ ಅಂತಂದ್ರೆ ಈ ಥರ ಡಬ್ಬಿ ಇದೆ ಅಂತ ಅನ್ಕೊಳ್ಳಿ. ಓಕೆ, ನಮ್ಗೆ ಏನು ಮಾಡಿ ಇ ಟು ದಿ ಪವರ್ ಡಿಫರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಡಬ್ಬಿ ಅಂತಂದ್ರೆ ಇ ಟು ದಿ ಪವರ್ ಡಬ್ಬಿನೇ ಬರುತ್ತೆ ಫಸ್ಟ್. ಆಮೇಲೆ ಏನು ಮಾಡಬೇಕು, ಈ ಡಬ್ಬಿನ ಡಿಫ್ರೆನ್ಷಿಯೇಟ್ ಮಾಡೋದು. ಡಬ್ಬಿನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಅದು ಆನ್ಸರ್ ಬರುತ್ತೆ. ಇದು ಗೊತ್ತಿರಲಿ ನಿಮಗೆ. ಓಕೆ, ಸೊ ಬೇಕಾದ್ರೆ ಇದನ್ನು ತೆಗೆದು ಬಿಡೋಣ. ಗೊತ್ತಿರಲಿ. ಸರಿ, ಎಲ್ಲ ಇಲ್ಲಿ ಕೆಳಗೆ. ಓಕೆ, ಸೊ ಇಲ್ಲಿ ನೋಡಿ ನೆಕ್ಸ್ಟ್. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಡಿ ಸ್ಕ್ವಯರ್ ವೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ದಟ್ ಈಸ್ ಎ ಎಮ್ ಸ್ಕ್ವಯರ್ ಇ ಟು ದಿ ಪವರ್ ಎಮ್ ಎಕ್ಸ್. ಓಕೆ, ಪ್ಲಸ್ ಅದೇ ಥರ ದಟ್ ಈಸ್ ಬಿ ಎನ್ ಸ್ಕ್ವೇರ್ ಇ ಟು ದಿ ಪವರ್ ಎನ್ ಎಕ್ಸ್. ಇಷ್ಟು ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿ ವೈ ಬೈ ಡಿ ಎಕ್ಸ್ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಇದು ಏನಿದೆ ನಮಗೇನಿದೆ, ಎ ಎಮ್ ಸ್ಕ್ವೇರ್ ಇ ಟು ದಿ ಪವರ್ ಎಮ್ ಎಕ್ಸ್. ಓಕೆ, ಪ್ಲಸ್ ಬಿ ಎನ್ ಸ್ಕ್ವೇರ್ ಇ ಟು ದಿ ಪವರ್ ಎನ್ ಎಕ್ಸ್ ಮೈನಸ್ ಆಫ್ ಎಮ್ ಪ್ಲಸ್ ಎನ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಏನಿದೆ ನಮಗೆ ಇದೆ, ದಟ್ ಈಸ್ ಎ ಎಮ್ ಎನ್ ಇ ಟು ದಿ ಪವರ್ ಎ ಎಮ್ ಅಷ್ಟೇ ಐತಿ ಇಲ್ಲಿ, ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಪ್ಲಸ್ ಅದೇ ಥರ ಇಲ್ಲಿ ಬರ್ಕೊಳ್ಳಿ, ಕೆಳಗೆ ಮಾಡ್ತೀನಿ ನೋಡಿ, ದಟ್ ಈಸ್ ಎಮ್ ಇಂಟು ಎನ್ ವೈ ಪ್ಲಸ್ ಅಲ್ಲಿ ಏನಿದೆ ನಮಗೆ, ವೈ ಪ್ಲಸ್ ಅಲ್ಲಿ ನಮಗೆ ಇದು ಹೌದಾ. ಸೊ ದಟ್ ಈಸ್ ಏನಿದೆ ನಮಗೆ ಎ ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಇ ಟು ದಿ ಪವರ್ ಎನ್ ಎಕ್ಸ್ ಇಷ್ಟಿದೆ. ಈಗ ನೋಡಿ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ. ನೋಡಿ ಏನು ಬರ್ತೀವಿ, ದಟ್ ಈಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡೋದು. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ. ಎ ಎಮ್ ಸ್ಕ್ವೇರ್ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಹಿಂಗಿದ್ದಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್, ಓಕೆ, ಪ್ಲಸ್ ಬಿ ಎನ್ ಸ್ಕ್ವೇರ್, ಓಕೆ, ಇ ಟು ದಿ ಪವರ್ ಎನ್ ಎಕ್ಸ್ ವಿಲ್ ರೈಟ್ ಆಸ್ ಇಟ್ ಇಸ್. ನೆಕ್ಸ್ಟ್ ಮೈನಸ್ ಅನ್ನೋದು ಹೆಂಗೆ ಇದ್ದದ್ದು ಹಂಗೆ ಬರ್ಕೊಳ್ತೀವಿ. ಮೈನಸ್ ಏನು ಮುಟ್ಬೇಡಿ ಸದ್ಯಕ್ಕಿದು. ಫಸ್ಟ್ ಏನು ಮಾಡಿ, ಇದು ಎಮ್ನ ಇದಕ್ಕೆ ಮಲ್ಟಿಪ್ಲೈ ಮಾಡೋಣ, ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡೋಣ, ಆಮೇಲೆ ಎನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡೋಣ, ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡೋಣ. ಓಕೆ, ಎಮ್ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಎ ಎಮ್ ಸ್ಕ್ವಯರ್ ಇ ಟು ದಿ ಪವರ್ ಎಮ್ ಎಕ್ಸ್ ಆಗುತ್ತೆ. ಓಕೆ, ಈ ಎಮ್ನ ಮತ್ತೆ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ, ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ ಬಿ ಎಮ್ ಎನ್ ಇ ಟು ದಿ ಪವರ್ ಎನ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಎನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡೋದು, ಅವಾಗ ಏನಾಗುತ್ತೆ, ದಟ್ ಈಸ್ ಎ ಎಮ್ ಎನ್ ಇ ಟು ದಿ ಪವರ್ ಎಮ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ಪ್ಲಸ್, ಓಕೆ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡೋದು, ಬಿ ಎನ್ ಸ್ಕ್ವಯರ್ ಇ ಟು ದಿ ಪವರ್ ಎನ್ ಎಕ್ಸ್ ಆಗುತ್ತೆ. ಪಿ ಟು ದಿ ಪವರ್ ಎನ್ ಎಕ್ಸ್ ಆಯಿತು. ಇದು ಇಲ್ಲಿ ಬ್ರಾಕೆಟ್ ಕ್ಲೋಸ್ ಮಾಡಿ. ನೆಕ್ಸ್ಟ್ ಅದೇ ಥರ ಪ್ಲಸ್ ಎಮ್ ಇಂಟು ಎನ್. ಓಕೆ, ಎಮ್ ಇಂಟು ಎನ್ ಇದು ಮಲ್ಟಿಪ್ಲೈ ಮಾಡಿ, ಅವಾಗ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಮಲ್ಟಿಪ್ಲೈ ಎಮ್ ಇಂಟು ಎನ್. ಓಕೆ, ನೆಕ್ಸ್ಟ್ ಕಟ್ರಿ ಒಂದು ಸೆಕೆಂಡು ನೀಟಾಗಿ ಬರ್ಕೊಂಬಿಡಿ. ಓಕೆ, ದಟ್ ಈಸ್ ಇದಕ್ಕೆ ಎಮ್ ಇಂಟು ಎನ್ ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಮಗೆ, ದಟ್ ಈಸ್ ಪ್ಲಸ್ ಎಮ್ ಇಂಟು ಎನ್ ಅಂದರೆ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಎ ಎಮ್ ಇಂಟು ಎನ್ ಇ ಟು ದಿ ಪವರ್ ಎಮ್ ಎಕ್ಸ್. ನೆಕ್ಸ್ಟ್ ಪ್ಲಸ್ ಬಿ ಎಮ್ ಇಂಟು ಎನ್ ಇ ಟು ದಿ ಪವರ್ ಎನ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡೋದು. ಓಕೆ, ಇದು ನೋಡಿ, ಇದು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದೆ ಎಲ್ಲದಕ್ಕೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡುವಾಗ ಏನು ಬರುತ್ತೆ ನಮಗೆ, ದಟ್ ಈಸ್ ಎ ಎಮ್ ಸ್ಕ್ವಯರ್, ಓಕೆ, ಇ ಟು ದಿ ಪವರ್ ಎಮ್ ಎಕ್ಸ್, ಓಕೆ, ಪ್ಲಸ್ ಬಿ ಎನ್ ಸ್ಕ್ವೇರ್ ಇ ಟು ದಿ ಪವರ್ ಎನ್ ಎಕ್ಸ್ ಮೈನಸ್ ಇದು ಎಲ್ಲ ಮೈನಸ್ ಆಗ್ಬಿಡುತ್ತೆ, ಮೈನಸ್ ಎ ಎಮ್ ಸ್ಕ್ವೇರ್ ಇ ಟು ದಿ ಪವರ್ ಎಮ್ ಎಕ್ಸ್. ಓಕೆ, ಅದೇ ಥರ ಮೈನಸ್ ಬಿ ಎಮ್ ಎನ್ ಇ ಟು ದಿ ಪವರ್ ಎನ್ ಎಕ್ಸ್. ನೆಕ್ಸ್ಟ್ ಅದೇ ಥರ ಪ್ಲಸ್ ಎ ಎಮ್ ಎನ್, ಸಾರಿ ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಮೈನಸ್ ಎ ಎಮ್ ಎನ್ ಇ ಟು ದಿ ಪವರ್ ಎಮ್ ಎಕ್ಸ್. ನೆಕ್ಸ್ಟ್ ಅದೇ ಥರ ಇದನ್ನು ಮೇಲೆ ತೊಗೊಂಡೋಗ್ಬಿಡೋಣ. ಓಕೆ, ನೆಕ್ಸ್ಟ್ ಅದೇ ಥರ ಇದೇನಾಗುತ್ತೆ ನಮಗೆ ಮೈನಸ್ ಬಿ ಎನ್ ಸ್ಕ್ವೇರ್ ಇ ಟು ದಿ ಪವರ್ ಎನ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ಪ್ಲಸ್ ಇದೇನು ನೋಡಿ, ಇದು ಏನಿದೆ ನಮಗೆ ಎ ಎಮ್ ಎನ್ ಇ ಟು ದಿ ಪವರ್ ಎಮ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ಪ್ಲಸ್ ಬಿ ಎಮ್, ಇದು ಎಮ್ ಬರಬೇಕಿತ್ತು, ಬಿ ಎಮ್ ಎನ್ ಇ ಟು ದಿ ಪವರ್ ಎನ್ ಎಕ್ಸ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 0. ಬೇಕಾದ್ರೆ ನೋಡಿ ನಾವು ಇಲ್ಲಿ ಕೆಲವೊಂದು ಆಲ್ಮೋಸ್ಟ್ ಸೇಮ್ ಇದೆ ನೋಡಿ, ಯಾವ್ಯಾವ ಸೇಮ್ ಇದೆ ನಮಗೆ. ಓಕೆ, ನಾವು ಜಸ್ಟ್ ಎ ಎಮ್ ಸ್ಕ್ವೇರ್ ಇ ಟು ದಿ ಪವರ್ ಎನ್ ಎಕ್ಸ್ ಪಾಸಿಟಿವ್ ಇದೆ, ಇಲ್ಲಿ ಏನಿದೆ, ಇಲ್ಲಿ ಎ ಎಮ್ ಸ್ಕ್ವೇರ್ ಇ ಟು ದಿ ಪವರ್ ಎಮ್ ಎಕ್ಸ್ ನೆಗೆಟಿವ್ ಇದೆ. ಅಥವಾ ಬಿ ಎನ್ ಸ್ಕ್ವೇರ್ ಇ ಟು ದಿ ಪವರ್ ಎನ್ ಎಕ್ಸ್, ಬಿ ಎನ್ ಸ್ಕ್ವೇರ್ ಇದು ಇ ಟು ದಿ ಪವರ್ ಎನ್ ಎಕ್ಸ್ ಇದೆ. ಅದೇ ಥರ ಇಲ್ಲಿ ಎ ಎಮ್
ಎ ಎಮ್ ಎನ್ ಇ ಟು ದಿ ಪವರ್ ಎಮ್ ಎಕ್ಸ್, ಇಲ್ಲಿ ಮೈನಸ್ ಎ ಎಮ್ ಎನ್ ಇ ಟು ದಿ ಪವರ್ ಎಮ್ ಎಕ್ಸ್. ಅದೇ ಥರ ಬಿ ಎಮ್ ಎನ್ ಇ ಟು ದಿ ಪವರ್ ಎನ್ ಎಕ್ಸ್ ಇದೆ, ಮೈನಸ್ ಬಿ ಎನ್ ಇ ಟು ದಿ. ಇದೆಲ್ಲ ಸಾಲ್ವ್ ಮಾಡಿದ್ರೆ ಮತ್ತೆ 0 ದಟ್ ಈಸ್ ಈಕ್ವಲ್ ಟು 0 ಆಯ್ತಾ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಂತೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ ಫಸ್ಟ್. ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಂಡಿರೋ ಅನಿಸುತ್ತೆ. ಇದು ಲಾಸ್ಟ್ ಕ್ವಶನ್ ಐ ಥಿಂಕ್. ಓಕೆ, ಲಾಸ್ಟ್ ಕ್ವಶನ್ ನೋಡಿ. ಲಾಸ್ಟ್ ಕ್ವಶನ್ ಇದೊಂದು ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಸೊ ನೀವು 5 ಮಾರ್ಕ್ಸ್ ಕ್ವಶನ್ ಬೇರೆ ಮತ್ತೆ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಇದು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು ಕರೆಕ್ಟಾಗಿ. ಓಕೆ, ನೆಕ್ಸ್ಟ್ ನೋಡಿ, ಇದೊಂದು ಲಾಸ್ಟ್ ಕ್ವಶನ್ ಇದು ಸಾಲ್ವ್ ಮಾಡೋಣ. ದಟ್ ಈಸ್ ವೈ ದಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಪ್ರೂವ್ ದಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್. ಓಕೆ, ಕೊಟ್ಟಿರೋದು ಬರ್ಕೊಳ್ಳಿ ಫಸ್ಟ್. ಏನು ಕೊಟ್ಟಿದ್ದಾರೆ? ದಟ್ ಈಸ್ ವೈ, ಬೇರೆ ಪೆನ್ನಿಂದ, ದಟ್ ಈಸ್ ವೈ ದಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರ್ಕೊಳ್ಳಿ ಫಸ್ಟ್. ಓಕೆ, ವೈ ದಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್. ನೆಕ್ಸ್ಟ್ ಇಲ್ಲೇನಿದೆ 1 ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು ಡಿ ಸ್ಕ್ವಯರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ರಿ. ಓಕೆ, ಇದನ್ನು 0 ಅಂತ ನಾವು ಇದನ್ನು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಡೈರೆಕ್ಟ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವೈನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ? ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಹೆಂಗಿದ್ದಂಗೆ ಬರ್ಕೊಂಡು ಡಿ ವೈ ಬೈ ಡಿ ಎಕ್ಸ್ ಐ ವಿಲ್ ರೈಟ್ ಆಸ್ ಇಟ್ ಈಸ್. ನಾವು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ದಿಸ್ ಈಸ್ ವಾಟ್ ನಮಗೆ ಡಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಓಕೆ, ಅದನ್ನು ಮಲ್ಟಿಪ್ಲೈ ಮಾಡಿ ಅವಾಗ ಏನು ಬರುತ್ತೆ ನಮಗೆ? ದಟ್ ಈಸ್ ಡಿ ವೈ ಬೈ ಡಿ ಎಕ್ಸ್. ಅಥವಾ ಇಲ್ಲಿ ಸ್ಕ್ವೇರ್ ಮಾಡ್ಕೊಳ್ಳಿ ಫಸ್ಟ್. ಸ್ಕ್ವೇರ್ ಮಾಡಿದ್ರೆ ಅಂತ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಓಕೆ, ಯಾಕೆ ಸ್ಕ್ವೇರ್ ಮಾಡ್ತೀನಿ ನೋಡಿ, ಇಲ್ಲಿ ರೂಟ್ ಫಾರ್ಮೆಟ್ಲಿ ಐತಾ? ಇಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ರೂಟ್ ಫಾರ್ಮೆಟ್ಲಿ ಐತಾ? ಇಲ್ಲಲ್ಲ. ಕ್ವಶನ್ ಅಲ್ಲಿ ನೋಡಿ, ಇಲ್ಲಿ ರೂಟ್ ಫಾರ್ಮೆಟ್ಲಿ ಇಲ್ಲ. ಅದಕ್ಕೋಸ್ಕರ ನಾನು ಸ್ಕ್ವೇರ್ ಮಾಡ್ಕೊಳ್ತಿದ್ದೀನಿ. ಸುಮ್ಮನೆ ಡೈರೆಕ್ಟ್ ಸುಮ್ಮನೆ ಮಾಡ್ಕೊಳ್ತಿಲ್ಲ. ರೂಟ್ ಫಾರ್ಮೆಟ್ ಇಲ್ಲ, ಅದಕ್ಕೋಸ್ಕರ ಸ್ಕ್ವೇರ್ ಮಾಡ್ಕೊಂಡು ಅವಾಗ ಏನು ಬರುತ್ತೆ? 1 ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಇದನ್ನ ಇಲ್ಲಿ ನೀವು ಹೊರಟು ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಓಕೆ, ಇಲ್ಲಿ ಮಲ್ಟಿಪ್ಲೈ ಮಾಡಿ ಅವಾಗ ಏನು ಬರುತ್ತೆ? ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1. ಓಕೆ, ನಾವು ಈಗ ಅಗೇನ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಓಕೆ, ನಾವು ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಒಂದು ಸೆಕೆಂಡು. ಓಕೆ, ನಾವು ಅಗೇನ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಡಿಫ್ರೆನ್ಶಿಯೇಟ್ ಅವಾಗ ಏನಂದ್ರೆ ದಿ ಡಿಫ್ರೆನ್ಸಿಯೇಷನ್ ಆಫ್ ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ 1. ಓಕೆ, ಇದು ನೋಡಿ ಯಾವ ಫಾರ್ಮೆಟ್ಲಿ ಇದೆ ಅಂದ್ರೆ, ಸೊ ಇದು ಯಾವ ಫಾರ್ಮೆಟ್ ಇದೆ? ಇದು ಯು, ಇದು ವಿ. ಓಕೆ, ಇದು ಯಾವ್ದು? ಇದು ಯು, ಇದು ಯು ಇದೆ. ಓಕೆ, ಇದು ಯು ಇದೆ, ಇದು ವಿ ಫಾರ್ಮೆಟ್ಲಿ ಇದೆ. ಒಂದು ಸೆಕೆಂಡ್, ಇದು ಕಾಣ್ತಿಲ್ಲ ಇದು ಯು ಇದೆ, ಇದು ವಿ ಫಾರ್ಮೆಟ್ಲಿ ಇದೆ. ಓಕೆ, ಇದು ಯು ವಿತ್ ಯು ನೋ ದ ಡಿಫ್ರೆನ್ಸಿಯೇಷನ್ ಆಫ್ ಯು ಇಂಟು ವಿ. ಸೊ ಯು ಇಂಟು ವಿ ಹೋಲ್ ಡ್ಯಾಶ್. ಓಕೆ, ಒಂದು ಸೆಕೆಂಡ್. ಯು ಇಂಟು ವಿ ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? ಯು ಡ್ಯಾಶ್ ಇಂಟು ವಿ. ಓಕೆ, ನೆಕ್ಸ್ಟ್ ಪ್ಲಸ್ ವಿ ಡ್ಯಾಶ್ ಇಂಟು ಯು. ಅದು ಫಾರ್ಮೆಟ್ಲಿ ಇದೆ. ಅದನ್ನು ಸಾಲ್ವ್ ಮಾಡೋಣ ನೋಡಿ ಮುಂದೆ. ಓಕೆ, ಸೊ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ? ದಟ್ ಈಸ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2 ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ ಫಸ್ಟ್. ಸೊ ಡಿ ವೈ ಬೈ 2 ಡಿ ವೈ ಬೈ ಡಿ ಎಕ್ಸ್. ಆಮೇಲೆ ಡಿ ವೈ ಬೈ ಡಿ ಎಕ್ಸ್ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡೋದು. ಡಿ ವೈ ಬೈ ಡಿ ಎಕ್ಸ್ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? ಡಿ ಸ್ಕ್ವೇರ್ ವೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್. ಆಮೇಲೆ ಇದು 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೆಂಗಿದ್ದು ಬರುತ್ತೆ 1 ಮೈನಸ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಅದೇ ಥರ ಪ್ಲಸ್ ಇಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? 1 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ. ಮೈನಸ್ ಯು ರೈಟ್ ಆಸ್ ಇಟ್ ಈಸ್. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x ಬರುತ್ತೆ, 2x ಬರುತ್ತೆ. ಅದೇ ಥರ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಹೆಂಗಿದ್ದಂಗೆ ಬರ್ಕೊಳ್ಳಿ. ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಯು ರೈಟ್ ಆಸ್ ಇಟ್ ಈಸ್ ದಟ್ ಈಸ್ ಈಕ್ವಲ್ ಟು 0. ಇಲ್ಲಿ ನೋಡಿ, ಇಲ್ಲಿ ಏನು ಮತ್ತೆ ಇಲ್ಲಿ ಏನು ಕಾಮನ್ ಇದೆ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮತ್ತೆ ಇಲ್ಲಿ ಏನು ಕಾಮನ್? ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇದೆ, ಇಲ್ಲಿ ಡಿ ವೈ ಬೈ ಡಿ ಎಕ್ಸ್, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಅಂದ್ರೆ 2 ಡಿ ವೈ ಬೈ ಡಿ ಎಕ್ಸ್ ನ ಕಾಮನ್ ತಗೊಳ್ಳೋಣ. ಇಲ್ಲಿ 2 ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತಗೊಂಡ್ರೆ ಏನು ದಟ್ ಈಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಸೊ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್. 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಅದೇ ಥರ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬರುತ್ತೆ. ದಟ್ ಈಸ್ ಎಕ್ಸ್ 1 ಡಿ ವೈ ಬೈ ಡಿ ಎಕ್ಸ್ ತಗೊಂಡ್ಬಿಟ್ಟಿದ್ದೀನಿ. ಉಳಿಕಿದ್ದೇನು 1 ಡಿ ವೈ ಬೈ ಡಿ ಎಕ್ಸ್, 1 ಡಿ ವೈ ಬೈ ಡಿ ಎಕ್ಸ್. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು 0. ಇಲ್ಲಿ ನೋಡಿ 2 ಡಿ ವೈ ಬೈ ಡಿ ಎಕ್ಸ್ ಈ ಕಡೆ ಕಳಿಸ್ಬಿಡಿ. 2 ಡಿ ವೈ ಬೈ ಡಿ ಎಕ್ಸ್ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ನಮಗೆ? ದಟ್ ಈಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಸೊ ಡಿ ಎಕ್ಸ್ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್.
ಓಕೆ ದಟ್ ಈಸ್ ಈಕ್ವಲ್ ಟು 0 ಇಷ್ಟೇ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟು ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ ಬೇಕಾದ್ರೆ ನೋಡಿ ಇದು ಬಂದಿತ್ತು ಹೌದಾ, 1 - x² ಡಿ ಸ್ಕ್ವೇರ್ ಹೋಗ್ಬಿಟ್ಟು ಡಿ ಎಕ್ಸ್ ಸ್ಕ್ವಯರ್ ಆಗಬೇಕಿತ್ತು. ಓಕೆ ಮೈನಸ್ ಆಫ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಅದೇ ಇಲ್ಲಿ ಬಂದಿದೆ ನೋಡಿ, 1 - x² ಡಿ ಸ್ಕ್ವೇರ್. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಅದಕ್ಕೆ ಜಸ್ಟ್ ವೀಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ಇಷ್ಟ ನೋಡಿ, ಈ 5 ಕ್ವಶನ್ಸ್ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ PDF ನೋಟ್ಸ್ ಇರುತ್ತೆ, ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಓಕೆ ನಿಮಗೆ ವಿಡಿಯೋ ಇಷ್ಟ ಆದರೆ ನಿಮಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ ಥ್ಯಾಂಕ್ ಯು ಸೊ ಮಚ್. ಎಲ್ಲ ಚಾಪ್ಟರ್ದು MCQs ನನಗೆ ಟಾರ್ಗೆಟ್ 80 ಔಟ್ ಆಫ್ 80 ಅಂತೇಳಿ ಒಂದು ವಿಡಿಯೋ ಸೀರೀಸ್ ಪ್ಲೇಲಿಸ್ಟ್ ಮಾಡಿದ್ದೀನಿ, ವಿಡಿಯೋ ಪ್ಲೇಲಿಸ್ಟ್ ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಮಾಡಿದ್ದೀನಿ, ಅಲ್ಲಿಂದ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೋಬೋದು. ಓಕೆ ಥ್ಯಾಂಕ್ ಯು ಸೊ ಮಚ್.